ಈ ಸೂಟ್ ಕೇಸು ಆಲ್ಮೋಸ್ಟ್ ಒಂದು 40-50 ಇಯರ್ಸ್ ಓಲ್ಡ್ ಸೂಟ್ ಕೇಸು. ಆ್ಯಂಡ್ ಈ ಸ್ಯಾರಿ ಇವಾಗಿನ ರೇಟ್ಗೆ ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ 75,000 to 1 lakh ಆಗ್ಬೋದು ಬಿಕಾಸ್ ಆಫ್ ದ ಚೆಕ್ಸ್. ಎಂಟೈರ್ ಸ್ಯಾರಿ ಚೆಕ್ಸ್ ಇದೆ ಕೆ ಸೈಸಿಗೆ. ಆ್ಯಂಡ್ ಅಲ್ಲಿ ನಾನು ಕ್ಯೂ ಅಲ್ಲಿ ನಿಂತಿದ್ದು ನೋಡಿ ನಮ್ಮ ಡ್ಯಾಡಿ ಅವರ ಅಮ್ಮ ಹತ್ರ ತುಂಬ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆ. ಸೊ ಇಲ್ಲಿ ಫಸ್ಟ್ ಮೇಲಿರೋ ಸ್ಯಾರಿನೇ ಮೈಸೂರು ಸಿಲ್ಕ್. ನಂಗೆ ಈಗ ಸಿಕ್ಕಿರೋದು ಇಷ್ಟು ಬೇಗ ಯಾಕೆ ವೇರ್ ಮಾಡಲಿ. ಇಲ್ಲಿ ನಮ್ಮ ಡ್ಯಾಡಿದು ಅಕ್ಕ ಆರ್ಡರ್ ನೋಡಿ ಎಷ್ಟು ಅಗಲ ಇದೆ. ಮೇಲೆ ಕೆಳಗೆ ಎರಡು ಕಡೆ. ಇಲ್ಲಿ ಸ್ಟಿಕ್ಕರ್ ನೋಡಿ ನಮ್ಮ ಮಮ್ಮಿ ಹೇಳಿದ್ದು. ಇಲ್ಲಿ ತಟ್ಟೆ ಸಾಮಾನಿಗೆ ಹಾಕಿರೋದು. ಇಲ್ಲಿ ಬಿಲ್ಲು ಇದೆ. ನಮ್ಮ ಅಜ್ಜಿ ಹುಟ್ಟಿದವರು ಇಲ್ವೋ ಗೊತ್ತಿಲ್ಲ ಈ ಸ್ಯಾರಿನ. ಇಲ್ಲಿ ಅಂಗಡಿಯವ್ರು ಮಾಡಿರ್ತಾರಲ್ಲ ಫೋಲ್ಡ್ ಹಾಗೆ ಇದೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಲಾಗು ಸ್ಪೆಷಲ್. ನೀವು ನೋಡ್ತಾ ಇರೋ ಹಾಗೆ ಈ ಸೂಟ್ ಕೇಸು ಆಲ್ಮೋಸ್ಟ್ ಒಂದು 40-50 ಇಯರ್ಸ್ ಓಲ್ಡ್ ಸೂಟ್ ಕೇಸು. ಆ್ಯಂಡ್ ಇದ್ರೊಳಗಡೆ ಇರೋ ಐಟಮ್ಸು 40-50 ಇಯರ್ಸ್ ಓಲ್ಡ್ ಐಟಮ್ಸು. ಸೊ ಏನು ಅಂತ ನಿಮಗೆ ತೋರಿಸ್ತೀನಿ. ತೋರಿಸ್ಬಿಡು ಫಸ್ಟ್. ಈ ಹಳೆ ಪೇಪರ್ ಅದು ಎಷ್ಟು ವರ್ಷದ ಹಳೆ ಪೇಪರ್? ನ್ಯೂಸ್ ಪೇಪರ್ ಯಾವ ವರ್ಷದಿದು ಎಲ್ಲೂ ಬರ್ದಿಲ್ಲ. ಸೊ ರೀಸೆಂಟಾಗಿ ಅಮ್ಮನಿಗೆ ಮೈಸೂರು ಸಿಲ್ಕ್ ಸ್ಯಾರಿ ತರಕ್ಕೆ ಹೋಗಿದ್ದೆ ನಾನು ಕೆ ಸೈಸಿಗೆ. ಆ್ಯಂಡ್ ಅಲ್ಲಿ ನಾನು ಕ್ಯೂ ಅಲ್ಲಿ ನಿಂತಿದ್ದು ನೋಡಿ ನಮ್ಮ ಡ್ಯಾಡಿ ಅವರ ಅಮ್ಮ ಹತ್ರ ತುಂಬ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆ, ಅದೆಲ್ಲ ನೀನೇ ಉಟ್ಕೊಳ್ಳುವಂತೆ, ಇರು ಇಸ್ಕೊಂಡು ಬರ್ತೀನಿ ಅಂತ ಹೋಗಿ ನಮ್ಮ ಡ್ಯಾಡಿದು ಅಕ್ಕನ ಹತ್ರ ಹೋಗಿ ಇಸ್ಕೊಂಡು ಬಂದರು. ಅಜ್ಜಿ ಇವಾಗಿಲ್ಲ, ಬಟ್ ಅವ್ರದ್ದು ಸುಮಾರು ಸೀರೀಸ್ ಈ ಸೂಟ್ ಕೇಸ್ ಫುಲ್ ಆಗಷ್ಟು ಸ್ಯಾರೀಸ್ ಇತ್ತಂತೆ. ಇವಾಗ ಇಷ್ಟೇ ಉಳಿದಿರೋದು. ಇದರಲ್ಲಿ ಕೆಲವು ಮೈಸೂರು ಸಿಲ್ಕು, ಇನ್ನು ಕೆಲವು ಏನು ಕಾಂಜೀವರಂ ಸಿಲ್ಕು, ಇನ್ನು ಕೆಲವು ಪೇಪರ್ ಸಿಲ್ಕ್ ಅಂತೇನೋ ಇದೆ, ಪ್ರಿಂಟೆಡ್ ಸಿಲ್ಕು. ಯಾವ್ಯಾವ್ದು ಹೇಗಿದೆ. ಆ್ಯಂಡ್ ಇಷ್ಟು ಆಲ್ಮೋಸ್ಟ್ 40-50 ಇಯರ್ಸ್ ಓಲ್ಡ್ ಸ್ಯಾರೀಸು ಇನ್ನೂ ಎಷ್ಟು ಒಳ್ಳೆ ಕಂಡೀಷನ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸ್ಟೇಟ್ ಮಾಡೋಣ. ಇದ್ಯಾವುದೋ ಹಳೆಯ ಥರದ ಲಾಕು. ಸೊ ಇಲ್ಲಿ ಫಸ್ಟ್ ಮೇಲಿರೋ ಸ್ಯಾರಿನೇ ಮೈಸೂರು ಸಿಲ್ಕ್. ಆಲ್ಮೋಸ್ಟ್ ಇದೊಂದು 50 ವರ್ಷದ ಹಳೆಯೇ ಸ್ಯಾರಿ. ಯು ಕುಡ್ ಸಿ ದ ಕಂಡೀಷನ್ ಆಫ್ ದ ಸ್ಯಾರಿ. ಇನ್ನೂ ಏನೂ ಆಗಲ್ಲ, ಸ್ಯಾರಿ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಈಗ ನಾವು ರೀಸೆಂಟಾಗಿ ಮಮ್ಮಿಗೆ ತೆಗ್ದಿರೋ ಒಂದು ಮೈಸೂರು ಸಿಲ್ಕ್ ಆ್ಯಂಡ್ ನಾನೊಂದು ತೊಗೊಂಡೆ. ಆ ಸಿಲ್ಕ್ಗೂ ಈ ಸಿಲ್ಕ್ಗೂ ತುಂಬ ವ್ಯತ್ಯಾಸ ಇದೆ. ಇದು ತುಂಬ ಸ್ಮೂತ್ ಇದೆ ಕಂಪ್ಯಾರಿಟಿವ್ಲಿ. ಸೊ ಕ್ವಾಲಿಟಿ ಅಂತೂ ಪಕ್ಕ ಡಿಫರ್ ಇದೆ. ಆಲ್ಮೋಸ್ಟ್ ಒಂದು 30-40 ಇಯರ್ಸ್ ಓಲ್ಡ್. ಆ್ಯಂಡ್ ಈ ಕಲರ್ ಅಷ್ಟು ಚೆನ್ನಾಗಿದೆ. ಯು ಕುಡ್ ಸಿ. ಸೊ ಈ ಸ್ಯಾರಿ ಇವತ್ತಿನ ಪ್ರೈಸ್ ಐ ಆಮ್ ನಾಟ್ ಶೋರ್, ಇರ್ಬೋದು ಒಂದು 28-30. ಬಿಕಾಸ್ ನಾನು ಮಮ್ಮಿಗೆ ತೆಗ್ದಾಗಲೂ ಇಟ್ ವಾಸ್ ಲೈಕ್ ಸ್ಮಾಲ್ ಬಾರ್ಡರ್ಗೆ 28 ಹೇಳ್ತಾ ಇದ್ರು ನಾನು ನೋಡಕ್ಕೆ ಹೋದಾಗ. ಈಗ ಜಸ್ಟ್ ಲಾಸ್ಟ್ ಮಂತು. ನೀನು ಉಡ್ತೀಯಾ? ಸೊ ಇದು ಒಂದು ಮೈಸೂರು ಸಿಲ್ಕ್. ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಬಟ್ ಈಗ ರೀಸೆಂಟ್ ಪರ್ಚೇಸ್ ಮಾಡೋಕ್ಕಿಂತ ಇದು ಒಂಚೂರು ಬ್ರೈಟ್ ಆಗಿದೆ ಕಲರ್. ವೆರಿ ನೈಸ್. ಬಟ್ ಇದು ಫುಲ್ ಸಿಲ್ಕೇ ಇದೆ ಅಮ್ಮ, ಅದಕ್ಕಿಂತ ಅದು ಸ್ವಲ್ಪ ಕಂಪೇರ್ ಮಾಡಿದ್ರೆ ಅದರ ಫೀಲ್ ಇದೆ. ಇದು ಸಿಕ್ಕಾಪಟ್ಟೆ ಸಿಲ್ಕಿ ಆಗಿದೆ. ಅದೇ 30-40 ಇಯರ್ಸ್ ಓಲ್ಡ್ ಕ್ವಾಲಿಟಿ. ಮತ್ತು ಈ ಜರಿ ನೋಡಿ ಒಂಚೂರು ಹಾಳಾಗಿಲ್ಲ, ಕಪ್ಪಾಗಿಲ್ಲ, ಇನ್ನೂ ಹಾಗೇ ಇದೆ. ಇದೆಲ್ಲ ಮ್ಯಾನ್ಯಲ್. ಈಗ ಮಿಷಿನ್ಸ್ ಬಂದಿದೆ, ಅವೆಲ್ಲ ಮ್ಯಾನ್ಯಲ್ ಮಿಷಿನ್ಸ್. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ಇದೂ ಮೈಸೂರು ಸಿಲ್ಕ್. ಐ ಲವ್ ದಿಸ್ ಕಲರ್. ಈ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಹುಡ್ಕಕ್ಕೆ ಹೋದಾಗಲೂ ಈ ಕಲರ್ ಹುಡುಕ್ತಿದ್ದೆ, ಬಟ್ ಈಗ ಐ ಡೋಂಟ್ ಥಿಂಕ್ ಈ ಕಲರ್ ಅಷ್ಟು ಫ್ರೀಕ್ವೆಂಟಾಗಿ ಬರ್ತಾ ಇದೆ. ವಿತ್ ಲಾಟ್ ಆಫ್ ಡಿಮ್ಯಾಂಡ್. ಲುಕ್ ಎಟ್ ದ ಚೆಕ್ಸ್. ಈ ಸ್ಯಾರಿ ಇವಾಗಿನ ರೇಟ್ಗೆ ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ 75,000 to 1 lakh ಆಗ್ಬೋದು ಬಿಕಾಸ್ ಆಫ್ ದ ಚೆಕ್ಸ್. ಎಂಟೈರ್ ಸ್ಯಾರಿ ಚೆಕ್ಸ್ ಇದೆ. ಇದೇ ಸೆರಗು, ಅದಕ್ಕೊಂದು ಪುಟಾಣಿ ಕುಚ್ಚಾಕ್ಸಿದ್ದಾರೆ. ಆ್ಯಂಡ್ ಇವಾಗ ಬರೋ ಹಾಗೆ KSIC ಅನ್ನೋ ಲೇಬಲ್ಲು ಒಳಗಡೆ, ಅದರೊಳಗಡೆ ಒಂಥರ ಸಿಗ್ನೇಚರ್ ಸ್ಟೈಲ್ ಹಾಕೋದು, ಅವಾಗೆಲ್ಲ ಆ ಥರ ಇರಲಿಲ್ಲ.
ಇದ್ರೂ ಎಲ್ಲೋ ನಮ್ಮ ಅಜ್ಜಿ ಕಟ್ ಮಾಡಿಸಿದ್ದಾರೆ ಅನಿಸುತ್ತೆ. ಇಲ್ಲೊಂಚೂರು ಇಲ್ಲಿ ಇತ್ತು ದಾರ. ಆ್ಯಂಡ್ ಈ ಪರ್ಟಿಕ್ಯುಲರ್ ಸ್ಯಾರಿನ ನಮ್ಮ ಅಜ್ಜಿ ನಮ್ಮ ಮಮ್ಮಿ ಡ್ಯಾಡಿದು ಎಂಗೇಜ್ಮೆಂಟಲ್ಲಿ ಹುಟ್ಟಿದ್ದಾರೆ. ಸೇಮ್ ಸ್ಯಾರಿ, ಇದೇ ಸ್ಯಾರಿನ ಎಂಗೇಜ್ಮೆಂಟಲ್ಲಿ ಹುಟ್ಟಿದ್ದು ಆಲ್ಮೋಸ್ಟ್ 36-37 ಇಯರ್ಸ್ ಅಗೋ ಹುಟ್ಟಿದ್ದಾರೆ. ಆ್ಯಂಡ್ ಇದು ಆಲ್ಮೋಸ್ಟ್ ಒಂದು 40 ಇಯರ್ಸ್ ಪ್ಲಸ್ ಓಲ್ಡ್ ಸ್ಯಾರಿ ನನ್ನ ಡ್ಯಾಡಿ ಹೇಳೋ ಪ್ರಕಾರ. ಸೊ ಅಷ್ಟು ಹಳೆಯ ಮೈಸೂರು ಸಿಲ್ಕು ಇನ್ನೂ ಎಷ್ಟು ಒಳ್ಳೆ ಕಂಡೀಷನಲ್ಲಿದೆ ನೋಡಿ. ಈ ಕಲರ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಆ ಶೈನಿಂಗ್ ನೋಡಿ ಬೆಳಕಿಗೆ. ಮಧ್ಯದೆಲ್ಲ ಜರಿ ಇರಲ್ಲ. ಜರಿ ಇರಲ್ಲ. ಬಟ್ ಈ ಕಲರ್ ಅದು ಇರಲಿಲ್ಲ ಅವತ್ತು ಸಿಕ್ತಾಗ. ಇವಾಗ ಸಿಗ್ತಾಯಿಲ್ಲ ಈ ಥರ ಕಲರ್. ಬರ್ತಾ ಇರೋದೇ ಲಿಮಿಟೆಡ್ ಸ್ಟಾಕು, ಅದರಲ್ಲೂ ಈ ಥರ ಕಲರ್ಸ್. ನೋಡಕ್ಕೆ ಹೆಂಗೆ ಆರ್ಡಿನರಿ ಥರ ಇದೆ ಅಲ್ವಾ. 60-70 ಸಾವಿರ ಮಿಸ್ ಇಲ್ಲ ಈ ಸ್ಯಾರಿಗೆ. ಈಗ ಆಲ್ಮೋಸ್ಟ್ 1 ಅನ್ಸುತ್ತಿದೆ. ಈಗ ಸ್ವಲ್ಪ ಒಂಥರ ಕ್ರೇಜ್ ಬಂದಿದೆ ಮೈಸೂರು ಸಿಲ್ಕ್ ಮೇಲೆ. ಇದರಪ್ಪ ಇಬ್ಬರು ಇಷ್ಟ ಆಯ್ತಾ? ಸ್ವಲ್ಪ ಮಲ್ಕೊಳ್ಳಿ, ಫ್ಯಾನ್ ಹಾಕಿ. ಆ ಕಡೆ ಜೋರ್ ಮಾಡಿ. ನೆಕ್ಸ್ಟ್ ಸ್ಯಾರಿ ಬಂದು ಐ ಥಿಂಕ್ ಇದು ಕಾಂಜೀವರಂ, ಅಷ್ಟು ಐಡಿಯಾ ಇಲ್ಲ. ಸೊ ಇದ್ರದ್ದು ಬಾರ್ಡರ್ ತುಂಬ ಇಷ್ಟ ಆಯ್ತು ನನಗೆ. ಆ್ಯಂಡ್ ಇಲ್ಲಿ ಬೊಟ್ಟು ಬೊಟ್ಟು ನೋಡಿ, ಅಲ್ಲೊಂದು ಪಿಂಕ್ ಸಿಲ್ಕ್ ಥ್ರೆಡ್ ಹಾಕಿದ್ದಾರೆ. ಇಡೀ ಸ್ಯಾರಿ ಅದೇ ಥರ ಇದೆ. ಆ್ಯಂಡ್ ಇದೆಲ್ಲದಕ್ಕಿಂತ ನಂಗೆ ಇಷ್ಟ ಆಗಿದ್ದು ಕಲರ್ ಕಾಂಬಿನೇಷನ್. Look at this. ಇದಕ್ಕೂ ಅದೇ ಥರ ಬೊಟ್ಟು ಬೊಟ್ಟು. ಆ ಟೈಮಲ್ಲಿ ಕಾಂಟ್ರಾಸ್ಟ್ ಕೊಡ್ತಿದ್ರ ಈ ಥರ ಅನ್ನೋದೇ ನನಗೆ ಫುಲ್ ಶಾಕಿಂಗ್. ಆ್ಯಂಡ್ ಇಲ್ಲೂ ಅಷ್ಟೇ ಒಂದು ಚೂರು ಏನೂ ಆಗಿಲ್ಲ ಬಾರ್ಡರ್ ಜರಿ. ಇದು ಆಲ್ಮೋಸ್ಟ್ 40 ಇಯರ್ಸ್ ಓಲ್ಡ್ ಸ್ಯಾರಿ. ಇದೆಲ್ಲ ನಮ್ಮ ಮಮ್ಮಿ ಡ್ಯಾಡಿ ಮದುವೆ ಆಗೋಕ್ಕೆ ಮುಂಚೆ ಇದ್ದಿದ್ದು ಸ್ಯಾರಿ. ಅವ್ರ ಮದುವೆ ಆಗಿನೇ 36 ಇಯರ್ಸ್ ಆಗಿದೆ. ಸೊ ಐ ಆಮ್ ಅಸ್ಯೂಮಿಂಗ್ 40+ ಇಯರ್ಸ್ ಸ್ಯಾರೀಸ್ ಇದೆಲ್ಲ. ಆ್ಯಂಡ್ ನಮ್ಮ ಅಜ್ಜಿ ಎಲ್ಲ ಒಂದೊಂದು ಟೈಮ್ ಹಾಕಿ ಬಿಚ್ಚಿರ್ಬೋದು ಅಷ್ಟೇ. ಚೆನ್ನಾಗಲ್ಲ? ಬಟ್ ಇನ್ನೊಂಥರ ಗ್ರೀನಿಶ್ ಥರ ಇದೆ, ಬ್ಲೂ ಥರ ಇದೆ. ಯಾವ ಕಲರ್ ಅದು ಕರೆಕ್ಟಾಗಿ? ಐ ಡೋಂಟ್ ನೋ, ಐ ಆಮ್ ವೆರಿ ಬ್ಯಾಡ್ ಅದನ್ನೆಲ್ಲ ಗೆಸ್ ಮಾಡೋದ್ರಲ್ಲಿ. ಇಲ್ಲಿ ನೋಡಿ, ಒಂದು ಏನೋ ಸ್ಟಿಕ್ಕರು ಹಾಗೆ ಇದೆ. ಎಲ್ಲಿ? ಇಲ್ಲಿ ಒಳ್ಳೆ ಸ್ಟಿಕ್ಕರ್. ನಿಮ್ಮ ಅಜ್ಜಿ ಅದು ತೆಗ್ದಿಲ್ಲ, ಹಂಗೆ ಹುಡ್ಕೊಂಡೈತೆ. ಹುಟ್ಟವ್ರೆ ಏನಕ್ಕಂದ್ರೆ ಇಲ್ಲಿ ಗಂಟು, ಇಲ್ಲಿ ಗಂಟಿದ್ರೆ ಹುಟ್ಟಿದ್ದಾರೆ ಅಂತ. ನೆಕ್ಸ್ಟು ಈ ಸ್ಯಾರಿ ಬಿಡ, ಈ ಸ್ಯಾರಿ ಏನಕ್ಕೆ ಅಂತ ಹೇಳ್ತೀನಿ. ಇದು ಕಾಂಜೀವರಂ ಸ್ಯಾರಿ. ಸೇಮ್ ಬ್ಲೂ ಆ ಥರ ಹಳೆ ಥರ ಇದೆಲ್ಲ. ಗ್ರೇಗೆ ಪರ್ಪಲ್ ಬಾರ್ಡರ್ ನೋಡಿ ಎಷ್ಟು ಅಗಲ ಇದೆ. ಮೇಲೆ ಕೆಳಗೆ 2 ಕಡೆನೂ. ಇಲ್ಲಿ ಸ್ಟಿಕ್ಕರ್ ನೋಡಿ. ಇದೇನು ಬಿಚ್ಚಲ್ವ? ಹಂಗೆ ಹಾಕತ್ತೆ, ಫುಲ್ ಬಿಚ್ಚಿಲ್ಲ ಅದು. ಇಲ್ಲಿ AS ಬಾಬು ಸಾಯಿ ಕಾಂಚೀಪುರಂ 631501 ಅಡ್ರೆಸ್ಸು. ನಾವಪ್ಪ ಹೇಳ್ತಿದ್ರು, ಇಬ್ರು ಅಜ್ಜಿ ತಾತ ಇಬ್ರು ಕಂಚಿಗೆ ಹೋಗ್ತಿದ್ರಂತೆ. ನೋಡ್ತೀನಿ ರೇಟ್ ಕಾಣುತ್ತಾ. ಈ ಸ್ಯಾರಿ ಏನು ಗೊತ್ತಾ, ನಮ್ಮ ಮಮ್ಮಿ ಡ್ಯಾಡಿದು ಇಲ್ಲಿ ತಟ್ಟೆ ಸಾಮಾನಿಗೆ ಹಾಕಿರೋದು. ಏಯ್ ಕಡೆ ಬಾ, ಇಲ್ಲಿ ಸೇಮ್. ಏನು ಶೈನಿಂಗ್ ನೋಡಿ ಅಲ್ಲೇ ಫೋಟೋದಲ್ಲಿ. ಸೊ ಅಮ್ಮ ಅಪ್ಪ ಅದು ಎಂಗೇಜ್ಮೆಂಟ್ ಕೊಟ್ಟಿರೋ ಸೀರೆ ಬಂದಿದೆ. ಅವ್ರದ್ದು ಹಳದಿ ತಟ್ಟೆ ಸಾಮಾನು ದಿನ ಹೋಗ್ತಿರೋದು. ಸೆರಗು ನೋಡಿ, ಸಿಲ್ವರ್ ಇದು ಗೊತ್ತಿಲ್ಲ, ಇರ್ಬೋದು. ಕಾಂಜೀವರಂ ಇಲ್ಲಿ ಸಿಲ್ವರ್. ಒಂಚೂರು ಏನೂ ಆಗಿಲ್ಲ ನೋಡಿ ಸ್ಯಾರಿ, ಹೊಸ ಥರ ಐತೆ. ಇಲ್ಲಿ ಇದು ಮೋಸ್ಟ್ಲಿ ಅದೇ ಒಂದು 36 ಇಯರ್ಸ್ ಓಲ್ಡ್ ಸ್ಯಾರಿ ಅನ್ಸುತ್ತೆ. ಯಾಕಂದರೆ ಅಪ್ಪ ಅಮ್ಮಂದು ತಟ್ಟೆ ಸಾಮಾನಿಗೆ ಹಾಕಿದ್ದಾರೆ.
ಬಟ್ ಯಾವುದಕ್ಕೂ ಬ್ಲೌಸ್ ಇಲ್ಲ. ಅದೇ 30 ವರ್ಷ 40 ವರ್ಷ ಹಂಗೆ ಮರ್ಚಿಟ್ಟು ಹಂಗೆ ಇರ್ತದೆ. ಇನ್ನ ಗಮ ಅಂತ ನ್ಯಾಪ್ತಲಿನ್ ಬಾಲ್ಸ್ ಶೈನಿಂಗ್ ನೋಡಿ ಬಿಸಿಲಿಗೆ ಏನೂ ಆಗಿಲ್ಲ ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ಅದು ನಿಮ್ಮ ಅಜ್ಜಿ ಬಕೆಟ್ ಲಿಸ್ಟಲ್ಲಿ. ಇದು ಕಾಂಚೀವರಮೇ. ಇದು ನೋಡಿ ಎಷ್ಟು ಗ್ರ್ಯಾಂಡ್ ಇದೆ. ಆ್ಯಂಡ್ ಇಲ್ಲಿ ಇದೆಲ್ಲ ಬೊಟ್ಟು ಕಾಣಿಸ್ತಿದೆಯಲ್ಲ, ಇದೆಲ್ಲ ಇಲ್ಲಿ ನೋಡಿ ದಾರ ಹಿಂದೆ ಹೊಲ್ದಿರೋದು. ಹಿಂದೆ ಹೀಗಿದೆ, ಮುಂದೆ ಅದೇ ಬೊಟ್ಟು ಫುಲ್ ಸ್ಯಾರಿ. ಆ ಟೈಮಲ್ಲೇ ವರ್ಕ್ ಜರಿ ನೋಡಿ ಇಲ್ಲಿ ಒಂಚೂರು ಏನೂ ಆಗಿಲ್ಲ. ಆ್ಯಂಡ್ ಈ ಸ್ಯಾರಿ ಯಾವ್ದು ಗೊತ್ತಾ? ಫುಲ್ ನಮ್ಮ ಮಮ್ಮಿ ಡ್ಯಾಡಿದು ಮದುವೆ ಆಲ್ಬಮ್ ಹೊರಗೆ ಬರ್ತಾ ಇದೆ. ಮದುವೆ ಹಾಕೊಂಡಿದ್ರಾ? ಅವ್ರದ್ದು ಆಲ್ಬಮ್ ನೋಡಿ ಹೆಂಗಿದೆ. ಇಲ್ಲಿ ಪಕ್ಕ ನಿಮ್ಮ ತಾತನ ಅದು? ಇದು ತಾತ. ಇಲ್ಲಿ ಎಲ್ಲದಕ್ಕೂ ವೈಟ್ ಬ್ಲೌಸ್. ಕಾಣುತ್ತೆ. ಸರಿ ಉಟ್ಟಿದ್ರೆ ಚೆನ್ನಾಗಿ ಕಾಣುತ್ತೆ. ಇನ್ನು ಹಿಂಗೆ ತೋರಿಸಿದ್ರೆ ಹೆಂಗೆ ಕಾಣುತ್ತೆ ಅಂದರೆ ಹೆಂಗೆ ಹೇಳಿ. ಇದು ಮೈಸೂರು ಸಿಲ್ಕೆ ಸ್ಕೈ ಬ್ಲೂ. ಇದು ಪ್ರಾಪರ್ ಮೈಸೂರು. ಇಲ್ಲಿ ನೋಡಿ ಟ್ಯಾಗು ಬಿಚ್ಚಿಲ್ಲ, ಅದನ್ನು ಟ್ಯಾಗ್ ಕಟ್ಕೊಂಡಿದ್ದಾರೆ. ಇದು ಪ್ರಾಪರ್ ಮೈಸೂರು ಸಿಲ್ಕು. ಇದೇ ಸೆರಗು. ಜರಿ ಈ ಸ್ಯಾರಿ ಇಲ್ಲಿ ನನ್ನ ಎತ್ಕೊಂಡಿರೋದು ನನ್ನ ಕ್ರಿಸ್ನಿಂಗು ನೇಮಿಂಗ್ ಸೆರೆಮನಿ. ಸೇಮ್ ಸ್ಯಾರಿ, ಅದಕ್ಕೊಂದು ವೈಟ್ ಬ್ಲೌಸ್. ಎಲ್ಲದಕ್ಕೂ ವೈಟ್ ಬ್ಲೌಸ್. ಇದು ಯಾವ ಸ್ಯಾರಿಗೂ ಅವ್ರಿಗೆ ಬ್ಲೌಸ್ ಇಲ್ಲ. ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಸ್ಯಾರಿ ಈ ಬ್ರೌನ್ ಮೈಸೂರು ಸಿಲ್ಕ್. ಸೊ ಇದು ಸಿಕ್ಕಾಪಟ್ಟೆ ಸಾಫ್ಟ್ ಇದೆ ಸ್ಯಾರಿ. ಆ್ಯಂಡ್ ಈ ಸ್ಯಾರಿನೂ ಆಲ್ಮೋಸ್ಟ್ 20 ಇಲ್ಲ, ಅಜ್ಜಿ ಸ್ಯಾರಿ ವೇರ್ ಮಾಡಿ ಪ್ರಾಬಬ್ಲಿ 15 ಇಯರ್ಸ್ 20 ಇಯರ್ಸ್ ಆಗಿದೆ. ಬಿಕಾಸ್ ಅಜ್ಜಿ ತೀರ್ಕೊಂಡೆ 15 ಇಯರ್ಸ್ ಆಗಿದೆ. ಅದಕ್ಕೆ ಮುಂಚೆ ಅವ್ರು ಆಲ್ಮೋಸ್ಟ್ ಹುಷಾರಿರಲಿಲ್ಲ, ತುಂಬ ವೀಕ್ ಆಗಿದ್ರು. ಈ ಥರ ಸಿಲ್ಕ್ ಸ್ಯಾರೀಸ್ ಅವ್ರು ವೇರೇ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ 20 ಇಯರ್ಸ್ ಆಗಿದೆ ವೇರ್ ಮಾಡಿ. ಬಟ್ ಲುಕ್ ಎಟ್ ದ ಜರಿ ಶೈನಿಂಗ್ ನೋಡಿ. ಈಗ ಇಷ್ಟು ಸ್ಯಾರೀಸ್ಗೆ ಬ್ಲೌಸ್ ಪೀಸ್ಗಳು ಹುಡುಕಿ ಹೊಲಿಸೋದೇ ಇರೋದು. ಬ್ರೌನ್ಗೆ ನಿಮ್ಮ ಅಜ್ಜಿ ಥರ ವೈಟ್ ಸೂಟ್ ಆಗುತ್ತೆ. ಒಂದು ವೈಟ್ ಬ್ಲೌಸ್ ತೆಗೆದ್ಬಿಟ್ಟು ಎಲ್ಲ ಸ್ಯಾರಿಗೂ ಹಾಕ್ಬಿಡ್ಬೇಕು ಅಜ್ಜಿ ಥರ. ವೆರಿ ನೈಸ್. ಇದು ಯಾವ್ದಿದು? ಮೈಸೂರು ಸಿಲ್ಕ್. ಇದು ಮೈಸೂರು ಸಿಲ್ಕ್. ನನ್ನ ಕಲರ್ ಇಷ್ಟ ಆಗಿಲ್ಲ. ಗ್ರ್ಯಾಂಡ್ ಇದೆ ನೋಡಿ. ಈ ಥರ ಡಾರ್ಕ್ ಕಲರ್ಸ್ ಮೇಲೇ ಆ ಜರಿ ಚೆನ್ನಾಗಿ ಕಾಣೋದು. ಬ್ರೌನ್ ಇಷ್ಟ ಇಲ್ಲ. ಈ ಸ್ಯಾರಿ ಇದು ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ನೋಡಿ, ಕಾಂಟ್ರಾಸ್ಟ್. ಪಿಂಕ್ ಆ್ಯಂಡ್ ಬ್ಲೂ. ಬ್ಲೂ ಒಂಥರ ಬ್ಲೂ, ಇದು ಬ್ಲೂ ಯಾವುದು? ಇದು ಸೆರಗು. ಈ ಸ್ಯಾರಿನ ತೋರಿಸ್ತೇನೆ ಯಾರು ವೇರ್ ಮಾಡಿದ್ರು. ನೀನೇನಾ? ನಂಗೆ ಈಗ ಸಿಕ್ಕಿರೋದು. ಇಷ್ಟು ಬೇಗ ಯಾಕೆ ವೇರ್ ಮಾಡಲಿ? ಇಲ್ಲಿ ನಮ್ಮ ಡ್ಯಾಡಿದು ಅಕ್ಕ, ಡ್ಯಾಡಿ ಮದುವೆಲಿ ವೇರ್ ಮಾಡಿರೋ ಸ್ಯಾರಿ. ಡ್ಯಾಡಿದು ಅಕ್ಕ ಅವಾಗ ವೇರ್ ಮಾಡಿರೋ ಸ್ಯಾರಿ. ಲುಕ್ ಎಟ್ ದ ಕಾಂಟ್ರಾಸ್ಟ್. ನಂಗೆ ಈಗ ನೋಡಿದ್ಮೇಲೆ ಈಗ ಬರ್ತಿರೋ ಸ್ಯಾರಿ ಕಾಂಟ್ರಾಸ್ಟ್ ಏನೇನೂ ಇಲ್ಲ ಇದ್ರ ಮುಂದೆ ಅನಿಸ್ತಾ ಇದೆ.
ಮಮ್ಮಿ ಇದನ್ನು ವೇರ್ ಮಾಡು ಅಂತ ಇದ್ದಾರೆ ಈಗ. ನೆಕ್ಸ್ಟ್ ಹೆಂಗೆ ಕಾಣುತ್ತೆ? ಇನ್ನೊಂದು ಪ್ರಿಂಟೆಡ್ ಸಿಲ್ಕ್. ಇದು ಐ ಥಿಂಕ್ ಕಾಂಜೀವರಂ ಸ್ಯಾರಿ, ಬಟ್ ಫುಲ್ ಪ್ರಿಂಟೆಡ್ ಸಿಲ್ಕ್ ಅಂತೆ. ಆ ಟೈಮಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ ಇದು. ನೋಡಿ ಪ್ರಿಂಟ್ ಪೇಂಟ್ ಮಾಡ್ದಂಗಿದೆ. ಒಂಥರ ಕ್ರೀಮಿಶ್ ಆರೆಂಜ್ ಇದಲ್ವಾ ಇದು? ಡಬಲ್ ಶೇಡಲ್ಲಿ ಮಾಡಿರೋದು. ಉದ್ದ ಇದೆಯಾ ಇದು? ಕಾಂಚೀವರಂ ಅಲ್ವಾ, ಫುಲ್ ಉದ್ದ ಇದೆ. ಇದು ಆ ಟೈಮ್ ಇಲ್ಲಿ ಬಿಲ್ ಸೇಮ್ ಎಸ್ ಬಾಬು ಕಾಂಜೀವರಂ SAH ಏನೋ mixed ಕಾಂಚೀಪುರಂ. ಅಂತ ಫಿಕ್ಸ್ಡ್ ಪ್ರೈಸು 345 ರೂಪಾಯಿ. 345 ರೂಪಾಯಿ ಸ್ಯಾರಿ ರೇಟ್. ಕಾಣಿಸ್ತಿದ್ಯಾ ಗೊತ್ತಿಲ್ಲ. 345.00 ಆ ಕಾಲದಲ್ಲಿ ರೇಟ್ ಟ್ಯಾಗ್ ಗೊತ್ತಿದ್ದಿಲ್ಲ ನಿಮಗೆ. ನೆಕ್ಸ್ಟು ಇನ್ನೊಂದು ಪ್ರಿಂಟೆಡ್ ಸಿಲ್ಕ್ ಇದೆ. ಇದು ಚೆನ್ನಾಗಿ ಇದು ಕಾಂಜೀವರಂ ಅನಿಸುತ್ತೆ. ಕಲರ್ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆಲ್ಲ. ಅಲ್ಲೂ ಜರಿ ನೋಡಿ, ಕೆಳಗಡೆ ಗೋಲ್ಡ್ ಜರಿ, ಕಲರ್ ಅಲ್ಲ, ಕೆಳಗಡೆ ಗೋಲ್ಡ್ ಜರಿ ನೋಡಿ. ಏನೂ ಆಗಿಲ್ಲ. ಐ ಥಿಂಕ್ ಇದೊಂದು ಬ್ಲೌಸ್ಗೆ ಒಂದು ಇದೊಂದು ಸ್ಯಾರಿಗೆ ಬ್ಲೌಸ್ ಪೀಸ್ ಇದೆ. ಹೇಳಿ, ಕಟ್ ಮಾಡಿಸಿಲ್ಲ. ಕಟ್ ಮಾಡಿಸಿಲ್ಲ. ಮೋಸ್ಟ್ಲಿ ವೈಟ್ ಬ್ಲೌಸ್ ಯಾಕತ್ತ ಅದಕ್ಕೆ ಎಲ್ಲ ಸ್ಯಾರಿಗೂ ಹೋಲ್ಸೇಲಾಗಿ ಒಂದು ವೈಟ್ ಬ್ಲೌಸ್. ಈ ಹುಡುಗರು ಯಾವುದೇ ಶರ್ಟ್ ತೊಗೊಂಡ್ರೆ ಬ್ಲ್ಯಾಕ್ ಪ್ಯಾಂಟ್ ಹಾಕತ್ತಾರಲ್ಲ ಹಂಗೆ. ಯಾವುದೇ ಸ್ಯಾರಿ ತಗೊಂಡು ನಿಮ್ಮ ಅಜ್ಜಿ ವೈಟ್ ಬ್ಲೌಸ್ ಹಾಕತ್ತೆ. ವೈಟ್ ಬ್ಲೌಸ್ ಚಂದ ಅಲ್ಲ? ಸಿಂಪಲ್ ಫಂಕ್ಷನ್ಸ್. ರೇಷ್ಮೆ ಪ್ರಿಂಟೆಡ್ಗೆ ಪ್ರಿಂಟೆಡ್. ಸ್ವಲ್ಪ ಶಿಫಾನ್ ಥರ ಇದೆ, ಬಟ್ ಸಿಲ್ಕ್ ಇದು ನೋಡಿ. ನಿದ್ದೆ ಬಂದ್ಬಿಡ್ತು ನನಗೆ. ಬೇಕಾ? ನೆಕ್ಸ್ಟ್ ಸ್ಯಾರಿ ಇದು ನನ್ನ ಗಾಡಿ ಫೇವ್ರೆಟ್. ತಂದಿದ ತಕ್ಷಣ ಫಸ್ಟ್ ಇದು ನೋಡು ಅಂತ ಕೂತಿದ್ದೆ. ಶಾಲ್ ಇದ್ದಂಗೆ ಐತಲ್ಲ. ಏಯ್ ಕಲರ್ ನೋಡಿ, ಆ ರೆಡ್ ಕಲರ್ ನೋಡಿ. ಇದೇನಿದು? ಇದು ಕಾಂಜೀವರಂ. ಇದು ಸಿಲ್ಕ್ ಅಲ್ಲ ಸ್ವಲ್ಪ? ಈಗ ನೆಕ್ಸ್ಟು ಬಟ್ಟೆಲಿ ಇನ್ವೆಸ್ಟ್ ಮಾಡಿದ್ರು ಇಟ್ಸ್ ನಾಟ್ ಅ ಲಾಸ್. ನೋಡಿ ಹಿಂಗೆ 40-50 ಇಯರ್ಸ್ ಇರುತ್ತೆ ಸ್ಯಾರಿ. ಇದು ಸ್ವಲ್ಪ ಮೈಸೂರು ಸಿಲ್ಕ್ ಥರ ಇದೆ ಅಲ್ಲ? ಬಾರ್ಡರ್ಸ್ ಅದೇ ಜರಿಗಳು. ನೆಕ್ಸ್ಟ್ ಯಾವುದು? ಇದಾ ಅದಂತೂ ಸೀರೆ ಅಂತಾನೆ ಇಲ್ಲ. ಇದು ಕಲರ್ ನಂಗೆ ಇಷ್ಟ. ಎಲ್ಲೋಗೆ ಪಿಂಕ್. ಇದು ಕಾಂಜೀವರಂ. ಅವಾಗೆಲ್ಲ ಫೇಕ್ ಎಲ್ಲ ಏನೂ ಎಲ್ಲ ಅಲ್ಲ. ಈಗ ಬಂದಿರೋದೆಲ್ಲ ಕಾಪಿ, ಅವಾಗೆಲ್ಲ ಒರಿಜಿನಲ್. ಆ್ಯಂಡ್ ಅದು ಇವಾಗ ಕಂಪ್ಯೂಟರೈಸ್ಡ್ ಡಿಸೈನು, ಕಾಂಟ್ರಾಸ್ಟ್ ಸೆಲೆಕ್ಟ್ ಮಾಡೋದು ಈಗ. ಬಟ್ ಆ ಟೈಮಲ್ಲೇ ನೋಡಿ ಆ ಡಿಸೈನು, ಕಾಂಟ್ರಾಸ್ಟು, ಆಗೇನು ಕಂಪ್ಯೂಟರ್ ಇರಲಿಲ್ಲ, ಏನು ಗ್ರಾಫಿಕ್ಸ್ ಇರಲಿಲ್ಲ. ಎಲ್ಲ ಹ್ಯಾಂಡ್ ಮೇಡ್ ಡಿಸೈನ್. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಇದೆಲ್ಲ ಒಂದ್ಸತಿ ಡ್ರೈ ಕ್ಲೀನ್ ಕೊಡ್ಬೇಕು ನೀನು. ಇದೊಂದು ಕೊಡಬೇಕು. ಒಂಚೂರು ಕರೆ ಮಾಡ್ಕೊಂಡಿದ್ದಾರೆ ಅಲ್ಲಿ, ಯಾವ ಮದುವೆ ಊಟಕ್ಕೆ ಹೋಗಿಲ್ಲ. ಇದೊಂಚೂರು ಡ್ರೈ ಕ್ಲೀನ್ ಕೊಟ್ಟು. ನೆಕ್ಸ್ಟ್ ಸ್ಯಾರಿ ಇದು ಕಾಂಜೀವರಂ.
ಇದು ಸ್ವಲ್ಪ ಕಾಟನ್ ಥರ ಇದೆ. ಅದು ರೀಸೇಲ್ ವ್ಯಾಲ್ಯೂ ಸರಿ ಇರ್ತದೆ ಸ್ಯಾರಿ ಅಂತ. ಇದು ಅಂತೂ ಮಡಿಕೆಗಳು ಹಾಗೆ ಇದೆ. ನಮ್ಮ ಅಜ್ಜಿ ಹುಟ್ಟಿದವರು ಇಲ್ವೋ ಗೊತ್ತಿಲ್ಲ ಈ ಸ್ಯಾರಿನ. ಇಲ್ಲಿ ಅಂಗಡಿ ಅವ್ರು ಮಾಡಿರ್ತಾರಲ್ಲ ಫೋಲ್ಡ್ ಹಾಗೆ ಇದೆ, ಅಂಗಡಿಯಿಂದ ಹಾಗೆ ತಂದಂಗೆ. ಇದು ಸೈಡ್ ಕಲರ್ ಒಂಚೂರು ಫೇಡ್ ಆಗಿಲ್ಲ ನೋಡಿ. ಇಲ್ಲಿ ಮಚ್ಚ ಹಂಗೆ ಇಟ್ಬಿಟ್ಟವ್ರೆ ಕುಚ್ಚು ಹಾಕ್ಸಿದ್ದಾರೆ, ಅದು ಹಾಕ್ಸಿದ್ದಾರೆ, ನನಗೆ ಸಿಕ್ಕಿದೆ ಹಂಗೆ ಇದೆ. ಕೊನೆ ಸ್ಯಾರಿ ಕೊನೆ ಸ್ಯಾರಿ ಇದೇನೋ ದುಪ್ಪಟ್ಟ, ಈ ಚರ್ಚ್ಕೋದಾಗ ಹಾಕೊಳಕ್ಕೆ ಅನ್ಸುತ್ತೆ. ಅದು ಅದರಲ್ಲಿ ಮಾಡಿಸ್ಕೊಂಡಿರೋದಾ? ಏನೋ ಕರೆ ಮಾಡ್ಕೊಂಡಿದ್ದಾರೆ. ಇದೊಂದು ನಮ್ಮ ಅಜ್ಜಿ ಬ್ಲೌಸು. ನಾನು ಇದ್ರಲ್ಲಿ ಕೈಯೂ ತೂರಲ್ಲ, ಚಿಕ್ಕ ಮಕ್ಕಳು ಫ್ರಾಕ್ ಇದ್ದಂಗಿದ್ದೀವಿ ಅಷ್ಟೇ. ಇದು ಈ ಸ್ಯಾರಿದು. ಫೈನಲಿ ಒಂದರದ್ದು ಬ್ಲೌಸ್ ಸಿಕ್ತು. ಯಾವ ಸ್ಯಾರಿ ಹೇಳಿ? ಈ ಸ್ಯಾರಿದು. ಇದು ಬೊಟ್ಟು ಬೊಟ್ಟು ಬರೀ ಸತ್ಯವಾಗ್ಲೂ ನಾನು ಅದ್ರಲ್ಲಿ ತೂರಲ್ಲ. ಚಿಕ್ಕ ಮಕ್ಕಳು ಫ್ರಾಕ್ ಇದ್ದಂಗಿದೆ ಇದು. ಫೈನಲಿ ಲಾಸ್ಟ್ ಸ್ಯಾರಿ. ಇದೇನೋ ಬ್ಲೌಸ್ ಪೀಸು ಆ ಟೈಮ್ದು. ಪೂಜಾ 100% ಮೈಕ್ರೋ ಟೆಕ್ಸ್ಟೈಲ್. ಫಾಸ್ಟ್ ಕಲರ್ ಏನು 1 ಮೀಟರ್ ಕಟ್ ಪೀಸ್. ಫೈನಲಿ ಲಾಸ್ಟ್ ಸ್ಯಾರಿ, ಶೇಡ್ಸ್ ಆಫ್ ಗ್ರೀನ್. ಇಲ್ಲಿ ಡಬಲ್ ಶೇಡ್. ಮುಳ್ಳು ಮುಳ್ಳು ತಗೊಂತಾರ ಡಿಸೈನು ಮೇಲೆ ಕೆಳಗೆ. ಇದೊಂದು ಸೆಲ್ಫು ಇದು. ಶೈನ್ ನೋಡಿ, ಡಬಲ್ ಶೇಡ್ ಇದ್ವೆ. ಓಯ್ ಇಲ್ಲಿ ಹಲೋ ಐತೆ ರೆಡ್ ಟ್ಯಾಗ್ ಸೇಮ್ ಕಾಂಚೀಪುರಂ. ಕಾಣಿಸ್ತಿದೆಯಾ ರೇಟು? ಕಾಣಿಸ್ತಿಲ್ಲ. ರೇಟಾಗೆ ತೆಗಿಯೋದು ಕಲ್ತಿಲ್ಲ ಅನ್ಸುತ್ತೆ. ಏನಕ್ಕೆ? ನಾನು ಹಂಗೆ ಹಾಕೊಂಡು ಓಡಾಡಕ್ಕ ಬಿಡು. ಅದೇನೋ ಡಿಸೈನ್ ಥರ ಐತೆ ಅದು. ಅದು ಬಿಟ್ಟು ಮೇಂಟೈನ್ ಮಾಡಿ ನಿಮ್ಮ ಅಜ್ಜಿ ಡಿಸೈನ್. ಫೈನಲಿ ಇದೇ ಲಾಸ್ಟ್ ಸ್ಯಾರಿ. ಸೊ ಒಟ್ಟು ಎಷ್ಟು ಸ್ಯಾರೀಸ್ ಆದವು? ಅಪ್ಪ ಡಿ ಹಂಗೆ ಇಡಬೇಕು. 1 2 3 4 5 6 7 8 9 10 11 12 13 14 ಸ್ಯಾರಿ. 14 ಆಲ್ಮೋಸ್ಟ್ ಒಂದು 3-4 ಮೈಸೂರು ಸಿಲ್ಕು, 2 ಪ್ರಿಂಟೆಡ್ ಸಿಲ್ಕು, ಇನ್ನೆಲ್ಲ ಕಾಂಜೀವರಂ. ಸೊ ಇನ್ನು ಈ ಸ್ಯಾರೀಸ್ಗೆಲ್ಲ ಬ್ಲೌಸ್ ಪೀಸ್ ಹುಡುಕಬೇಕು, ಮ್ಯಾಚಿಂಗ್ ಬ್ಲೌಸ್ ತೆಗೆದು ಅದಕ್ಕೆ ವರ್ಕ್ ಮಾಡಿ ವೇರ್ ಮಾಡಬೇಕು, ಡ್ರೈ ಕ್ಲೀನಿಂಗ್ ಮಾಡಿಸ್ಬೇಕು. ಸೊ ಫೈನಲಿ ಇದಾಗಿತ್ತು ನನ್ನ ಅಜ್ಜಿಯ ಆಲ್ಮೋಸ್ಟ್ 40 years ಓಲ್ಡ್ ಕಲೆಕ್ಷನ್ ಆಫ್ ಸ್ಯಾರೀಸ್. ಇನ್ನು ಈ ಸ್ಯಾರೀಸ್ನ ಹೇಗೆ ಸ್ಟೈಲ್ ಮಾಡೋದು, ಈಗಿನ ಟ್ರೆಂಡಿಗೆ ತಕ್ಕಂತೆ ಮ್ಯಾಚಿಂಗ್ ಬ್ಲೌಸ್ ತೆಗೆದು ಅದಕ್ಕೆ ವರ್ಕ್ ಮಾಡಿಸಿ ಹೇಗೆ ಸ್ಟೈಲ್ ಮಾಡೋದು ಅಂತಲೂ ತೋರಿಸ್ತೀನಿ. ಪ್ಲೀಸ್ ಸ್ಟೇ ಟ್ಯೂನ್. ಆ್ಯಂಡ್ ನಿಮಗೆ ಸ್ಯಾರೀಸಲ್ಲಿ ಯಾವ್ದು ಇಷ್ಟ ಆಯಿತು, ಯಾವ ಕಲರ್ ಚೆನ್ನಾಗಿತ್ತು, ಯಾವುದನ್ನು ಹೇಗೆ ಸ್ಟೈಲ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಆ್ಯಂಡ್ ನಿಮ್ಮ ಹತ್ರನೂ ಈ ಥರ ಕಲೆಕ್ಷನ್ಸ್ ಇದೆಯಾ, ಆ್ಯಂಡ್ ಇಲ್ಲಿ ಯಾವುದಾದ್ರೂ ಸ್ಯಾರಿದು ಆ್ಯಕ್ಚುಲ್ ಪ್ರೈಸ್ ನಿಮಗೆ ಗೊತ್ತಿದ್ರೆ ಪ್ಲೀಸ್ ಡೂ ಲೆಟ್ ಅಸ್ ನೋ ಇನ್ ದ ಕಾಮೆಂಟ್.
ಆ್ಯಂಡ್ ಇದೇ ಥರ ವೀಡಿಯೋಸ್ಗೋಸ್ಕರ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.